QR ಕೋಡ್ ತೆಗೆಯೋದ್ರಿಂದಾಗಿ ನಿಮ್ಮ ವ್ಯಾಪಾರಕ್ಕೆ ಹಾನಿ ಆಗುತ್ತೆ. ಅದು 40 ಲಕ್ಷ ಅಲ್ಲ 50 ಲಕ್ಷ ಆಗಲಿ 1 ಕೋಟಿ ಆದರೂ ಕೂಡ ಟ್ಯಾಕ್ಸ್ ಇಲ್ಲ ಆಗುತ್ತೆ. ಎಷ್ಟು ಇಲ್ಲ ನಿಮ್ಮದು ಕಾಳು ಕಡೆ ವ್ಯಾಪಾರಸ್ತಿದೆ, ಕಾಯಿಪಲ್ಯ ಮಾರ್ಕೆಟ್ ಇದೆ, ಅವ್ರಿಗೆ ಕೂಡ ಬಂದಿರುತ್ತೆ ನೋಟಿಸ್. ಇವಾಗ UPI ಬಳಸಿ ವ್ಯಾಪಾರ ಮಾಡಿದಂಥ ವ್ಯಾಪಾರಸ್ಥರಿಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನೋಟಿಸ್ ನೀಡಿರುವುದು ತಮಗೆಲ್ಲ ಗೊತ್ತಾಗಿದೆ. ಇದು ಏನೋ ಒಂದು ದೊಡ್ಡ ಮಹಾಪರಾಧ ಅಂತೇನಲ್ಲ, ಇದು ದೈನಂದಿನ ಒಂದು ಸರ್ಕಾರದ ಪ್ರಕ್ರಿಯೆಗಳಲ್ಲಿ ಒಂದು. UPI ಪೇಮೆಂಟ್ ಅಂದರೆ ಏನು ಅಂತ ನಾವು ಅದನ್ನು ಗಮನಿಸಬೇಕಾಗುತ್ತೆ. UPI ಪೇಮೆಂಟ್ ಏನಂದ್ರೆ, ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನಗದು ರಹಿತ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ನಗದು ರಹಿತ ಅಂದರೆ ನಾವು ಕ್ಯಾಶ್ ಮುಖಾಂತರ ಕೊಟ್ಟು ವಸ್ತು ಖರೀದಿ ಮಾಡುವಂಥ ಪದ್ಧತಿಗೆ ತಿಲಾಂಜಲಿ ಇಟ್ಟು UPI ಮುಖಾಂತರ ಅಂದರೆ ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗಲಿ. ಅದರಿಂದ ಏನು ಅನುಕೂಲ ಆಗುತ್ತೆ ಅಂತಂದರೆ ಭಾರತದ ನೈಜ GDP ಗೊತ್ತಾಗುತ್ತೆ. ನೈಜ GDP ಗೊತ್ತಾಗೋದ್ರಿಂದ ಭಾರತ ಎಷ್ಟರ ಮಟ್ಟಿಗೆ ಡೆವಲಪ್ ಆಗ್ತಾ ಇದೆ, ಬೆಳವಣಿಗೆ ಯಾವ ರೀತಿಯಲ್ಲಿ ಆಗ್ತಾಯಿದೆ, ಯಾವ ವೇಗದಲ್ಲಿ ಆಗ್ತಾಯಿದೆ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಕೇಂದ್ರ ಸರ್ಕಾರ ತಂದಂಥ ಒಂದು ಪದ್ಧತಿ ನಗದು ರಹಿತ ಪದ್ಧತಿಯ ಒಂದು ಅಂಗ UPI ಪೇಮೆಂಟು. ನಗದು ರಹಿತಕ್ಕೆ UPI ಪೇಮೆಂಟ್ ಜೊತೆಗೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ರೂಪೇ ಅಥವಾ ನೆಫ್ಟು, RTGS ಇವೆಲ್ಲ ನಗದು ರಹಿತ ವ್ಯವಹಾರದಲ್ಲಿ ಒಂದು ಭಾಗಗಳು. ಅದರಲ್ಲಿ UPI ಭಾಳಷ್ಟು ಜನ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಬೇಕರಿಗಳಿಗೆ, ಸಣ್ಣ ಚಾದ ಅಂಗಡಿಗಳಿಗೆ ಈಗ ಎಲ್ಲರೂ ಉಪಯೋಗ ಮಾಡ್ತಕ್ಕಂಥ ಒಂದು ದೈನಂದಿನ ವ್ಯಾಪಾರ ತೆಗೆದ ತಕ್ಷಣ QR ಕೋಡ್ ಹಚ್ಚಿ QR ಪೇಮೆಂಟ್ ಮಾಡುವಂಥ ಪದ್ಧತಿ ಆಗಿದೆ. ಬಹಳ ಸರಳವಾದಂಥ ಪದ್ಧತಿ, ಆದರೆ ಅಷ್ಟೇ ಪಾರದರ್ಶಕತೆ. ನಾವು ಎಷ್ಟು ವ್ಯಾಪಾರ ಮಾಡ್ತಿದ್ದೀವಿ ಅಂತ ಅನ್ನೋದನ್ನು ಸರ್ಕಾರಕ್ಕೆ ತೀವ್ರವಾದಂಥ ಒಂದು ಕ್ಲಿಯರ್ ಅಚ್ಚುಕಟ್ಟಾದಂಥ ಮಾಹಿತಿ ಸರ್ಕಾರಕ್ಕೆ ಹೋಗುತ್ತೆ. ಆ ಒಂದು ಪದ್ಧತಿ UPI ಪದ್ಧತಿ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ GST ನಿಯಮಗಳಲ್ಲಿ 2017 GST ಅನುಷ್ಠಾನಕ್ಕೆ ಬಂದಂಥ ಸಮಯದಲ್ಲಿ ಯಾವ ವ್ಯವಹಾರಸ್ಥೆ ನಂಬರ್ ತೊಗೊಳ್ಬೇಕು, ರಿಜಿಸ್ಟ್ರೇಷನ್ ತೊಗೊಳ್ಬೇಕು, ಯಾರಿಗೆ ವಿನಾಯಿತಿ ಇದೆ, ವಿನಾಯಿತಿಯ ಲಿಮಿಟ್ ಎಷ್ಟಿದೆ ಅಂತ ಸರ್ಕಾರ ಹೇಳಿತ್ತು. ಸೊ ಅದರಂತೆ GST 2017 ನಿಯಮಗಳ ಪ್ರಕಾರ ಸೆಕ್ಷನ್ 22 ಪ್ರಕಾರ 40 ಲಕ್ಷ ಆದಂತಹ ವ್ಯವಹಾರಸ್ಥರಿಗೆ, ಅದಕ್ಕಿಂತ ಕಡಿಮೆ ಇದ್ದಂಥ ವ್ಯವಹಾರಸ್ಥರಿಗೆ GST ನೋಂದಣಿ ಪಡೆಯುವ ಅವಶ್ಯಕತೆ ಇಲ್ಲ. 40ಕ್ಕಿಂತ ಮೇಲ್ಪಟ್ಟಿದ್ರೆ, 40 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಸರಕು ಪೂರೈಕೆದಾರ ಅಂದರೆ ಗೂಡ್ಸ್ ಸೇಲ್ ಮಾಡುವಂಥವ್ರು. ಇನ್ನು ಸೇವಾ ಪೂರೈಕೆದಾರ ಅವರಿಗೆ 20 ಲಕ್ಷ ಇದೆ. ಸರಕು ಪೂರೈಕೆದಾರ 40 ಲಕ್ಷ, ಸೇವಾದಾರಿಗೆ 20 ಲಕ್ಷ. ಆ ನಿರ್ದಿಷ್ಟ ಮಿತಿ ದಾಟಿದ ತಕ್ಷಣ ನಂಬರ್ 30 ದಿವಸ ಒಳಗೆ ನಂಬರ್ ತಗೊಂಡು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡೋದು ಕಡ್ಡಾಯ. ಇದು ಸೆಕ್ಷನ್ 22 GST CGST ಆ್ಯಕ್ಟು ಮತ್ತು KGST ಆ್ಯಕ್ಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಏನಾಗಿದೆ, UPI ಪೇಮೆಂಟಲ್ಲಿ ವ್ಯಾಪಾರಸ್ಥರು ತಮ್ಮ QR ಕೋಡ್ ಅಂಟಿಸಿದರೆ ಗ್ರಾಹಕರು ಬಂದು QR ಕೋಡ್ ಮುಖ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ದಾರೆ. ಆ ಪೇಮೆಂಟ್ ಮೊತ್ತ 40 ಲಕ್ಷ ದಾಟಿದೆ ಅಂತ ಸರ್ಕಾರ ನೋಟಿಸ್ ಕೊಟ್ಟಿದೆ. ಸರ್ಕಾರ ಕಾಲಮಿತಿಯಲ್ಲಿ, ಸರ್ಕಾರ ತನ್ನ ನಿಯಮಿತ ಪರಿಮಿತಿಯಲ್ಲಿ ನೋಟಿಸ್ ಕೊಟ್ಟಿದೆ. ಸರ್ಕಾರದ ಅಡಿಯಲ್ಲಿ ಕಾನೂನು ಬಿಟ್ಟು ಕೆಲಸ ಮಾಡಿಲ್ಲ. ಬಟ್ ಈ ಗ್ರಾಹಕರ ಗೊಂದಲ ಏನಾಗ್ತಾಯಿದೆ ಅಂತಂದರೆ, ಇಷ್ಟು ದಿನ ಬಿಟ್ಟು ಇವಾಗ ಯಾಕೆ ಕೇಳ್ತಾ ಇದ್ದೀರಿ ಅನ್ನೋ ಒಂದು ಗೊಂದಲ ಬರ್ತಾಯಿದೆ. ಇಷ್ಟು ದಿನ ಬಿಟ್ಟು ಸರ್ಕಾರ ಕಾಲಮಿತಿ ಇದೆ, ಆ ಕಾಲಮಿತಿಯಲ್ಲಿನೇ ನೋಟಿಸ್ ಕೊಟ್ಟಿದ್ದಾರೆ. ಅವಾಗ ಯಾವಾಗ ನೋಟಿಸ್ ಕೊಡಬೇಕು, ಯಾವಾಗ ನೋಟಿಸ್ ಕೊಡಬಾರ್ದು ಅನ್ನೋ ಒಂದು ಸರ್ಕಾರ ನಿಯಮಗಳ ಅಡಿಯಲ್ಲೇ ಕೊಟ್ಟಿದ್ದಾರೆ. ಸೊ ಅವರಿಗೆ ಸರ್ಕಾರ ಏನು ಹೇಳ್ತಾಯಿದೆ ಅಂದರೆ, ಸರ್ಕಾರಕ್ಕೆ ಯಾವಾಗ ಗಮನಕ್ಕೆ ಬರುತ್ತೆ ಆವಾಗ ಕೊಡ್ಬೋದು ಅನ್ನೋ ನಿಯಮ ಇದೆ ಆ GSTಯಲ್ಲಿ. ಸೊ ಆ ಕಾಲಮಿತಿ ಒಳಗಡೆ ಅವರು ನಿಯಮ ರೂಪಿಸ್ಕೊಂಡಿದ್ದಾರೆ. ಬಟ್ ಏನಾಗ್ತದೆ, ವ್ಯಾಪಾರಸ್ಥರಿಗೆ ಮುಂಚೆ ಗೊತ್ತಿಲ್ಲ ಅನ್ನೋದನ್ನು ಅವರು ಅಡ್ವಾಂಟೇಜ್ ತೊಗೊಳ್ತಿದ್ದಾರೆ. ಸೊ ತಪ್ಪಿಲ್ಲ, ಅವರಿಗೆ ವ್ಯಾಪಾರಸ್ಥರಿಗೆ ಎಲ್ಲ ಗೊತ್ತಿರಬೇಕಂತಿಲ್ಲ. ಬಟ್ ಭಾರತದ ಸಂವಿಧಾನದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಎಲ್ಲ ನಾಗರಿಕರಿಗೂ ಎಲ್ಲ ಭಾರತದ ಕಾನೂನು ಅರಿವು ಇರಲೇಬೇಕು ಅಂತ ಇದೆ, ಸಂವಿಧಾನ ಹೇಳ್ತಾ ಇದೆ. ಸೊ ಅದಕ್ಕೆ ನಾವು ಒಂದು ಶಬ್ದ ಹೇಳ್ತಿದ್ದೀವಿ ಅಂದರೆ ಇಂಗ್ಲೀಷಲ್ಲಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ನನಗೆ ಕಾನೂನು ಗೊತ್ತಿಲ್ಲ ಅಂಥೇಳಿ ತಪ್ಪಿಸ್ಕೊಳ್ಳೋದು ಆಗಲ್ಲ ಅಂತ ಇದು ಅರ್ಥ ಇದೆ. ಸೊ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂದರೆ, ಒಂದನ್ನು ಬೈಕ್ ತೊಗೊಳ್ತೀವಿ, ಒಂದು ವಾಹನ ಬೈಕ್ ಶೋರೂಮ್ಗೆ ಹೋಗ್ಬಿಟ್ಟು ನಾವು 2 ವೀಲರ್ ತೊಗೊಂಡಾಗ ಆ ಬೈಕ್ ಮಾಲಕ, ಶೋರೂಮ್ ಮಾಲಕ ನಮ್ಮ ಬೈಕ್ ಕೊಡ್ತಾನೆ, ಬಟ್ ಹೆಲ್ಮೆಟ್ ಹಾಕುವಂಥ ಕಡ್ಡಾಯ ಹೇಳಿಲ್ಲ. ಅವನು ಹೆಲ್ಮೆಟ್ ಹಾಕೋಬೇಕಂತ ನಿಯಮ ನಮಗೆ ಗೊತ್ತಿರಲೇಬೇಕು. ಯಾಕೆ ಗ್ರಾಹಕರಿಗೆ ನಮ್ಗೆ ಗೊತ್ತಿರಲೇಬೇಕು, ಅದು ಕಡ್ಡಾಯ ನಿಯಮ ಅದು. ಸೊ ನಾವು ಸವಾರ ಮತ್ತು ಹಿಂಬದಿ ಸವಾರ ತ್ರಿಬಲ್ ರೈಡ್ ಮಾಡಬಾರ್ದು, ಇನ್ಸೂರೆನ್ಸ್ ತೊಗೋಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಇವೆಲ್ಲ ಇಂಪ್ಲಾಯ್ಡ್ ಅಲೈಡ್ ರೂಲ್ಸ್, ಅವೆಲ್ಲ ಗೊತ್ತಿರಲೇಬೇಕಾದಂಥ. ಅಂಗಡಿ ಕೊಡೋಂಥ ಮಾಲಕ ಹೇಳ್ಬೋದು, ಹೇಳಲಿಕ್ಕಿಲ್ಲ, ಹೇಳಿಲ್ಲ ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಅಂತ ಹಾರ್ಕೊಳಕ್ಕೆ ಬರಲ್ಲ. ಸೊ ಹೀಗಾಗಿ ಒಬ್ಬ ವ್ಯಾಪಾರಸ್ಥ ವ್ಯಾಪಾರ ಮಾಡ್ತಾಯಿದ್ದಾರೆ ಅಂದರೆ ಅದು ಕಾನೂನಿನ ಅರಿವು, GST ಕಾನೂನು ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಫುಡ್ ವ್ಯಾಪಾರಸ್ಥ ಮಾಡ್ತಿದ್ದಾರೆ, ಫುಡ್ ಲೈಸೆನ್ಸ್ ಬಗ್ಗೆ ಆಗಲಿ, ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಬಗ್ಗೆ ಆಗಲಿ, ಲೋಕಲ್ ಬಾಡಿ ನಿಯಮಗಳಾಗಲಿ, ಎಲ್ಲದರ ಬಗ್ಗೆ ಅರಿವು ಕಡ್ಡಾಯವಾಗಿ ಇರಲೇಬೇಕಾದಂಥ ಜವಾಬ್ದಾರಿ
ಒಬ್ಬ ವ್ಯಾಪಾರಸ್ಥ ಇರಲೇಬೇಕು. ಆ ನಿಟ್ಟಿನಲ್ಲಿ UPI ಮುಖಾಂತರ ಸ್ವೀಕಾರ ಮಾಡಿದ್ದು 40 ಲಕ್ಷಕ್ಕಿಂತ ಅಧಿಕ ಆಗಿದೆ ಅಂತೇಳ್ಬಿಟ್ಟು ಸರ್ಕಾರ ನೋಟಿಸ್ ಕೊಟ್ಟಿದೆ. ಇವಾಗ ಯಾರೂ ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇದರಲ್ಲಿ. ಯಾಕಂದರೆ ಆ 40 ಲಕ್ಷ ಅಮೌಂಟ್ ದಾಟಿತಂದರೆ ಅದರಲ್ಲಿ ಬರೀ ವ್ಯಾಪಾರದಿಂದ ಬಂದಂಥ ಅಮೌಂಟ್ ಇರಬೇಕು ಅಂತ ಏನಿಲ್ಲ. ಅದರಲ್ಲಿ ಮನೆಯಲ್ಲಿ ಆದಂಥ ವ್ಯವಹಾರ, ಗಂಡ ಹೆಂಡತಿ ಮಧ್ಯೆ ಆದಂಥ ವ್ಯವಹಾರ ಟ್ರಾನ್ಸ್ಫರ್ ಇರ್ಬೋದು, ಮಕ್ಕಳಿಗೆ ಕೊಟ್ಟಂಥ ಅಮೌಂಟ್ ಇರ್ಬೋದು, ಅಥವಾ ಯಾವುದೋ ಆಸ್ತಿ ಮಾರಾಟ ಮಾಡಿದಂಥ ಅಮೌಂಟ್ ಇರ್ಬೋದು. ಅವೆಲ್ಲ ತೆಗೆದುಬಿಟ್ಟು 40 ಲಕ್ಷ ಹಾಕಿತ್ತಂದರೆ ಆವಾಗ ತೆರಿಗೆ ಬಾಧ್ಯ ಆಗುತ್ತೆ. ಅದು ಸಂಬಂಧಪಟ್ಟಂತೆ ನೋಂದಣಿ ಪಡೆದು ನೀವು ಸರ್ಕಾರಕ್ಕೆ ವರದಿ ಕೊಟ್ಟರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು 40 ಲಕ್ಷ ಆದಮೇಲೆ ಕೂಡ ನೋಂದಣಿ ಪಡೆದಿಲ್ಲ ಅಂತಂದರೆ ಆವಾಗ ತೆರಿಗೆ ಎಷ್ಟಾಗುತ್ತೆ ಅದರದ್ದು 10% ಅಥವಾ ಮಿನಿಮಮ್ 10,000 ಯಾವುದು ಅಧಿಕ ಆಗುತ್ತೋ ಅದಕ್ಕೆ ದಂಡ ಬೀಳುತ್ತೆ. ಸೊ ಇವೆಲ್ಲ ಕಾನೂನು ಚೌಕಟ್ಟಿಗೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಇವಾಗ ವ್ಯಾಪಾರಸ್ಥರು ಮಾಡಿಲ್ಲ, ಗೊಂದಲ ಅವಶ್ಯಕತೆ ಇಲ್ಲ. ಕೂಲಾಗಿ ಆ ಸ್ಟೇಟ್ಮೆಂಟಲ್ಲಿದ್ದಂಥ ಎಷ್ಟು ವ್ಯವಹಾರ ಇದೆ ನೋಡ್ಕೊಂಡ್ಬಿಟ್ಟು ವಿಂಗಡಣೆ ಮಾಡಿ, ಆ ವಿಂಗಡಣೆ ಮಾಡಿಕೊಂಡು ನೀವು ಎಷ್ಟಿದೆ ನೋಡ್ಕೊಂಡು ಉತ್ತರ ಕೊಡಿ, ನೋಟಿಸ್ಗೆ ಉತ್ತರ ಕೊಡಿ, ಎಲ್ಲ ಸಾಲ್ವ್ ಆಗುತ್ತೆ. ಗೊಂದಲ ಮಾಡಿಕೊಂಡು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಈಗ ವ್ಯಾಪಾರ ಮಾಡ್ತಾಯಿದ್ದೀರಿ ಅಂತಂದಮೇಲೆ ಇದ್ರ ಬಗ್ಗೆ ವ್ಯಾಪಾರ ಮಾಡ್ತಾಯಿದ್ದ ಅಂದಮೇಲೆ ಒಂದು ವ್ಯಾಪಾರಸ್ಥ ಸಹಜ ಒಂದು ಪ್ರಕ್ರಿಯೆ ಇದು. ತಾವು ತೆರಿಗೆ ತುಂಬುವಂಥ ಪ್ರಕ್ರಿಯೆ ಸಹಜವಾಗಿದೆ ಅಂತ ಹೇಳ್ತಾ ತಮ್ಮ ವಿಚಾರಕ್ಕೆ ನಾನು ಯಾವುದೇ ಗೊಂದಲ ಅಂತ ಹೇಳ್ಬಯಸ್ತೀನಿ. ಟ್ಯಾಕ್ಸ್ ತುಂಬಬೇಕು ಅಂತ ವ್ಯಾಪಾರಸ್ಥರು QR ಕೋಡನ್ನು ತೆಗೆದು ಹಾಕುತ್ತಿದ್ದಾರೆ, ಅದಕ್ಕೆ ತಮ್ಮ ಸಲಹೆ? ಬಹಳ ಒಳ್ಳೆಯ ಉತ್ತಮವಾದಂಥ ಪ್ರಶ್ನೆ ಕೇಳಿದೆ. ಯಾಕಂದರೆ ಜ್ವಲಂತ ಸಮಸ್ಯೆ ಇದು, ಪ್ರಶ್ನೆ ಇದು. QR ಕೋಡ್ ತೆಗೆದು ನಾವು ನಿನ್ನೆ ಟಿವಿಯಲ್ಲಿ ನೋಡಿದೆ, QR ಕೋಡ್ ಅಂಟಿಸಿದ QR ಕೋಡ್ ತೆಗಿತಾ ಇದ್ದಾರೆ. ಭಾಳ ವೈರಲ್ ಆಗ್ತಾಯಿದೆ ಆ ವಿಡಿಯೋಗಳು. ತಪ್ಪು ಅಂತ ಹೇಳ್ತಿದ್ದೀನಿ. ಒಂದು ಸಣ್ಣ ಗಾಯ ಆಯ್ತು ಅಂದರೆ ಕೈ ಕಟ್ ಮಾಡ್ಕೊಳ್ಳೋದಲ್ಲ, ಕಾಲಿಗೆ ಏನೋ ಒಂದು ಮುಳ್ಳು ಚುಚ್ಚಿದೆ ಅಂತ ಹೇಳಿ ಪಾದನ ಕಟ್ ಮಾಡ್ಕೊಳ್ಳೋದಂತಲ್ಲ. ಸೊ ಆ ರೀತಿ QR ಕೋಡ್ ತೆಗೆದು ಆ ರೀತಿಯನ್ನು ನಾವು ಹೇಳಬೇಕಾಗತ್ತೆ. ಒಂದು ಮನುಷ್ಯ ಭೂಮಿ ಮೇಲೆ ಹುಟ್ಟಿದಾನಂತಂದ ಮೇಲೆ, ತಾಯಿ ಗರ್ಭದಿಂದ ಹೊರಗೆ ಬಂದನಂದ ಮೇಲೆ ಸಹಜವಾದಂತಹ ಒಂದು ಅನಾರೋಗ್ಯ ಸಮಸ್ಯೆ ಪೀಡೆ ಆಗುತ್ತೆ ಇರುತ್ತೆ. ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಕೊರೋನಾ ಬಂತು, ಆ ಥರ ಏನೋ ಸಮಸ್ಯೆ ಆಗ್ತದೆ. ಹಂಗೆ ಹೇಳ್ಬಿಟ್ಟು ನಾವು ಜೀವನ ತೀರಿಸ್ಬಿಡೋದ? ಸೊ ಹಂಗಲ್ಲ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಸಮಸ್ಯೆ ಇದೆ ಅಂದಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಸಮಸ್ಯೆ ಏನು? ಇವಾಗ UPI ಪೇಮೆಂಟ್ ಮುಖಾಂತರ ಮಾಡಿದ್ರೆ, ರಿಸೀವ್ ಮಾಡಿದರೆ GST ನೋಟಿಸು ಅಂತ ಒಂದು ಸಮಸ್ಯೆ ಇದೆ. ಇದಕ್ಕೆ ಪರಿಹಾರ ಏನು? QR ಕೋಡ್ ತೆಗೆದು ಪರಿಯಲ್ಲ. QR ಕೋಡ್ ತೆಗೆದ್ರಿಂದಾಗಿ ನಿಮ್ಮ ವ್ಯಾಪಾರಕ್ಕೆ ಹಾನಿ ಆಗುತ್ತೆ, ಲುಕ್ಷಾನ ಆಗುತ್ತೆ. ವ್ಯಾಪಾರಸ್ಥಕ್ಕೆ ಇವಾಗ ಎಲ್ಲರೂ ಸಹಜವಾಗಿ ಮೊಬೈಲ್ ಮುಖಾಂತರ QR ಕೋಡ್ ಸ್ಕ್ಯಾನ್ ಮಾಡಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಕೆಲವು ದೊಡ್ಡ ವ್ಯಾಪಾರಸ್ಥರು ತಮ್ಮ ಅಂಗಡಿಯಲ್ಲಿ QR ಕೋಡ್ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ನೀವು ಸಣ್ಣ ವ್ಯಾಪಾರಸ್ಥರು ಅಂತ ಹೇಳ್ಬಿಟ್ಟು QR ಕೋಡ್ ತೆಗೆದ್ರೆ ನಮ್ಮ ಕಡೆ ದುಡ್ಡಿಲ್ಲ ಅಂತೇಳ್ಬಿಟ್ಟು ಪಕ್ಕದ ಅಂಗಡಿಗೆ QR ಕೋಡ್ ಇರೋವಂಥ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡೋಕ್ಕೆ ಸಾಧ್ಯಕ್ಕೆ ನೀವು ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ನಿಮ್ಮ ವ್ಯಾಪಾರ ನೀವೇ ಕಳ್ಕೊಳ್ತೀರಿ. ಸೊ QR ಕೋಡ್ ತೆಗೆಯೋ ಅವಶ್ಯಕತೆ ಇಲ್ಲ. ನೋಟಿಸ್ಗೆ ತಜ್ಞರ ಸಲಹೆ ಪಡೆದು ನೋಟಿಸ್ ಬಂದಿದ್ದಕ್ಕೆ ಉತ್ತರ ಕೊಡ್ರಿ, QR ಕೋಡ್ ಇಟ್ಕೊಳ್ರಿ, ವ್ಯಾಪಾರ ಮಾಡಿರಿ, ಲೆಕ್ಕ ಇಡ್ರಿ. ಲೆಕ್ಕ ಇಟ್ಟು ನಂಬರ್ ತೊಗೊಳೋದು ಬಂದು ನಂಬರ್ ತೊಗೊಂಡು ವ್ಯಾಪಾರ ಮಾಡಿರಿ, ತೆರಿಗೆ ಕಟ್ಟಿರಿ. ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಸರ್ಕಾರ ಬೆಂಬಲ ಸಹಿತ ಕೊಡ್ತಾ ಇದೆ. ಸಣ್ಣ ಟ್ಯಾಕ್ಸ್ ಇದೆ, 1% ರಾಜ್ಯ ತೆರಿಗೆ ಅಂತಿದೆ. ಆ ಕಾಂಪೋಸಿಷನ್ ತೆರಿಗೆ ಅನ್ವಯಿಸ್ಕೊಂಡ್ಬಿಟ್ರೆ ಅಂದರೆ 40 ಲಕ್ಷ ದಾಟಿತು, 1.5 ಕೋಟಿ ಲಿಮಿಟ್, 1.5 ಕೋಟಿ ತನಕಿದ್ದಂಥ ವ್ಯಾಪಾರಸ್ಥರು 1% ಟ್ಯಾಕ್ಸ್ ತುಂಬಿಟ್ರೆ ನಿಮಗೆ ಯಾವ ತೊಂದರೆ ಇಲ್ಲ. ಸೊ ಇಂಥ ಒಂದು ಒಳ್ಳೆಯ ಪದ್ಧತಿ ತಾವ್ಯಾಕೆ ಅಳವಡಿಸ್ಕೊಳ್ಬಾರ್ದು? ಸೊ 1% ಟ್ಯಾಕ್ಸ್ ತುಂಬಿ ತಾವು ಸರ್ಕಾರ ವರದಿ ಕೊಟ್ಬಿಟ್ರೆ CMP-08 ಅಂತ ಒಂದು ಫಾರ್ಮ್ ಇದೆ. 3 ತಿಂಗಳಿಗೊಮ್ಮೆ ಟ್ಯಾಕ್ಸ್ ತುಂಬೋದು. ಅದನ್ನು ತುಂಬಿದರೆ ನಿಮ್ಮ ವ್ಯಾಪಾರ QR ಕೋಡ್ ತೆಗೋ ಪ್ರಶ್ನೆ ಇಲ್ಲ. ಟ್ಯಾಕ್ಸ್ ಕೊಡ್ತಾನೆ, ನೀವು ಲಾಭ ತೊಗೊಂಡಿರ್ತೀರಿ, 1% ಟ್ಯಾಕ್ಸ್ ತುಂಬ್ರಿ, ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ವ್ಯಾಪಾರ ಮಾಡಿಕೊಂಡು ಆರಾಮಾಗಿ ಮಲ್ಕೋಬೋದಲ್ಲ. ಸೊ QR ಕೋಡ್ ತೆಗೆದು ಇದನ್ನು ಗೊಂದಲಕ್ಕೆ ಮಾಡಿ ನಿಮ್ಮಷ್ಟು ನೀವೇ ಹಾನಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಟ್ಟಿನ ಹೇಳಬಯಸ್ತೀನಿ. ಸಣ್ಣ ವ್ಯಾಪಾರಸ್ಥರು ಆನ್ಲೈನ್ ಪೇಮೆಂಟನ್ನು ಪಡೆದ ಲೆಕ್ಕಾಚಾರ ಹೇಗೆ ನಿಭಾಯಿಸುವುದು? ಅದೇ ನಾನು ಆವಾಗಲೇ ಹೇಳಿದಾಗೆ, ಸಣ್ಣ ವ್ಯಾಪಾರಸ್ಥರು ಅಂದರೆ ಯಾರು? ಸಣ್ಣ 40 ಲಕ್ಷಕ್ಕಿಂತ ಕೆಳಗಿದ್ದಂಥ ವ್ಯಾಪಾರಸ್ಥಿದ್ರೆ ಅವರಿಗೆ ನಾವು GSTಯಿಂದ ನಾವು ರೇಟ್ ಕೊಡ್ತೀವಿ. ನಮ್ಮ ಥ್ರೆಶೋಲ್ಡ್ ಲಿಮಿಟು 40 ಲಕ್ಷ ಇದೆ. ಸೊ ಅವ್ರನ್ನ ಸಣ್ಣ ತಿಳ್ಕೊತೀರಾ. ಸೊ ಅದು ಅವ್ರನ್ನ ತಿಳ್ಕೊಂಡ್ರೆ ಅವ್ರ ನಂಬರ್ ಇಲ್ಲ. ಇನ್ನು ಕೆಲವೊಂದು ಜನ ವಾಲಂಟರಿಯಾಗಿ ನಂಬರ್ ತೊಗೊಳ್ತಾರೆ. ಸೊ ವಾಲಂಟರಿ ನಂಬರ್ ತೊಗೊಳೋಕೆ ಅವಕಾಶ ಇದೆ. ಅವ್ರದ್ದೇನಾದರೂ 1.5 ಕೋಟಿ ಇತ್ತು ಅಂದರೆ ಒಳಗಿದ್ರೆ ಅವರು ಆಜೆ ತೆರಿಗೆ ಮುಖಾಂತರ 1% ಟ್ಯಾಕ್ಸ್ ತುಂಬೋದು. ನೆಕ್ಸ್ಟ್ ಇನ್ನು ರೆಗ್ಯುಲರಾಗಿ ನಮ್ಮಲ್ಲಿ ಇನ್ನೊಂದು ಪದ್ಧತಿ ಇದೆ, ಟ್ಯಾಕ್ಸ್ ರೆಗ್ಯುಲರ್ ಸಿಸ್ಟಮ್ ಅಂತಿದೆ. ಆದರೂ ಕೂಡ ಬರ್ಬೋದು. ನೀವು ತಜ್ಞರ ಸಲಹೆಯ ಮುಖಾಂತರ ಪಡೆದು ನಿಮ್ಮ UPI ಪೇಮೆಂಟನ್ನು ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರ ವಿಂಗಡಣೆ ಮಾಡಿ ಇಟ್ಕೊಂಡಿದ್ರೆ ಆತಂದರೆ ಬೇಕು ಲೆಕ್ಕ. ಇವಾಗಂತೂ ನಮ್ಮ ಜಗತ್ತಿನ ಕೈ ಆಗೈತಿ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಬ್ಯಾಂಕಲ್ಲಿ ಆದಂಥ ವ್ಯವಹಾರ
ಕರೆಕ್ಟಾಗಿ ನಮೂದನೆ ಮಾಡ್ಕೊಂಡೇ ಇದ್ದೆ ಅಂತಂದರೆ ಟ್ಯಾಲಿ ಅಂತಿದೆ, ಕ್ಯಾಶ್ ಬುಕ್ ಅಂತಿದೆ, ಸೇಲ್ ರಿಜಿಸ್ಟರ್ ಅಂತಿದೆ. ನೀವು ಏನು ಸೇಲ್ ಮಾಡಿರ್ತೀರಿ ಆ ಸೇಲ್ ಮಾಡಿದಂಥ ಅಮೌಂಟನ್ನು ಲೆಕ್ಕಪತ್ರ ನೀವು ಬುಕ್ಕ ಇಟ್ಕೊಂಡು 3 ತಿಂಗಳಿಗೊಮ್ಮೆ ಲೆಕ್ಕ ಕೊಟ್ಬಿಟ್ಟಿದ್ರೆ ಇದು ಭಾಳ ಸರಳವಾದ ಪದ್ಧತಿ. ಇವಾಗ ಮುಂಚಿನಂಗೆ ಎಲ್ಲರಿಗೂ ರೋಜು ಕ್ಯಾಶ್ ಬುಕ್ ಬರೀಬೇಕು, ಲೆಜರ್ ಬರೀಬೇಕು, ಸ್ಟಾಕ್ ಇಡಬೇಕು ಅಂತ ಇಲ್ಲ. ಮೇನ್ ಇಂಪಾರ್ಟೆಂಟ್ ನೀವು ಮಾರಾಟ ಮಾಡಿದಂಥ ವಸ್ತುವಿನ ವಿವರ ನಮ್ಗೆ ಕೊಡಬೇಕು. ಸೊ ನಿಮ್ಮ ಬ್ಯಾಂಕ್ ವ್ಯವಹಾರ ಆಗಿದ್ದನ್ನು ಒಂದು ಸೇಲ್ ರಿಜಿಸ್ಟರ್ ಮಾಡಿ ಅದರಲ್ಲಿ ಲೆಕ್ಕ ಬರ್ಕೊಂಡ್ಬಿಟ್ರೆ ನಿಮಗೆ ಸಮಸ್ಯೆ ಇಲ್ಲ. ಬಿಲ್ ಕೊಡಬೇಕು, ತಿಂಗಳು ಬಿಲ್ ಕೊಟ್ಟರೆ ಆಯ್ತಲ್ಲ. ಸೊ ಸಣ್ಣ ಒಂದು ಬಿಲ್ ಬುಕ್ಕ ಪ್ರಿಂಟ್ ಮಾಡಿ ಲೆಕ್ಕ ಬರೋದಿಷ್ಟ ಕೊಟ್ಟೆ ವ್ಯವಹಾರ ಮಾಡ್ತೀರಿ. ಸೊ ಅದನ್ನು ಲೆಕ್ಕ ಕ್ಯಾಶ್ ಸೇಲ್ಸ್ ರಿಜಿಸ್ಟರ್ ಅಂತ ಇರುತ್ತೆ, ಆ ಸೇಲ್ ರಿಜಿಸ್ಟರಲ್ಲಿ ನಮೂದು ಮಾಡಿಕೊಂಡು ನಮ್ಮ ವಿವರ ಕೊಟ್ಬಿಟ್ರೆ ಬಹಳ ಈಸಿ ಕೆಲಸ ಇದೆ. ದೊಡ್ಡ ಲೆಕ್ಕಾಚಾರ ಇಡೋಂಥ ಕೆಲಸ ಇಲ್ಲ. ಅದಕ್ಕಾಗಿ ತಜ್ಞರಿದ್ದಾರೆ, ಅದಕ್ಕಾಗಿ ಅಕೌಂಟೆಂಟ್ಗಳಿದ್ದಾರೆ, ಅವ್ರ ಉಪಯೋಗ ತೊಗೊಳ್ರಿ. ನಿಮ್ಮನೇಲಿ ಯಾರು ಕಲ್ತಿದ್ರೆ ಸಣ್ಣ ಪುಟ್ಟ ಒಂದು ಬರೋದು ಕಲಿಸ್ಕೊಡಂತಾರೆ, ಅದನ್ನು ಬರೋದು ವ್ಯಾಪಾರ ನಿರ್ಭಯವಾಗಿ ಭಯರಹಿತವಾಗಿ ಹೆದರಿಕಿಲ್ದೇ ವ್ಯಾಪಾರ ಮಾಡಿ ಸರ್ಕಾರಕ್ಕೆ ತೆರಿಗೆ ತೊಗೊಂಬಂಗೆ ಆಗಬೇಕು, ನಿಮಗೂ ತೊಂದರೆ ಆಗದೇ ಇರೋಂಗೆ ನೋಡ್ಕೊಳ್ಳೋ ವ್ಯವಸ್ಥೆ ಕೂಡ ಸರ್ಕಾರ ಮಾಡಿದೆ. ಅದರ ಉಪಯೋಗ ತೊಗೋಬೋದು ತಾವೆಲ್ಲ. UPI ಪೇಮೆಂಟ್ ಗೊಂದಲ ಪರಿಹಾರ. ಹಾಂ ಕರೆಕ್ಟ್. ತಾವು ಸಮಸ್ಯೆ ಅಂತೂ ಇದೆ ಅಂದಮೇಲೆ ಅದಕ್ಕೆ ಪರಿಹಾರ ಅಂತ ಬೇಕೇ ಬೇಕು. ಈ ಸಮಸ್ಯೆ ಅಂತ ತಾವೆಲ್ಲ ಅಂದ್ಕೊಂಡಿದ್ದೀವಿ. ನಾವು ಇಲ್ಲಿವರೆಗೆ ಹೇಳಿದ್ದು ಕಾನೂನು ಏನು ಹೇಳ್ತೀವಿ ಅಂತ ಬರ್ಕೊಂಡ್ವಿ. ಕಾನೂನು ಹೇಳಿ ಬಟ್ ಇಷ್ಟು ದಿವಸ ಇರದೆ, ಇಷ್ಟು ದಿವಸ 4 ವರ್ಷದಿಂದ ನೋಟಿಸ್ ಬರ್ತಾಯಿದ್ದಾವೆ, 4 ವರ್ಷ ಹಿಂದೆಲ್ಲ ವ್ಯವಹಾರಕ್ಕೆ ನೋಟಿಸ್ ಬರ್ತಾಯಿದ್ದಾವೆ. ಸೊ ಅದು ಇವತ್ತಿನ ದಿನಮಾನಕ್ಕೆ ಸಮಸ್ಯೆ ಕಂಡು ಬಂದಿದೆ. ಯಾಕಂದರೆ ಇವಾಗ ಒಮ್ಮೆ ಲಕ್ಷಾಂತರ ರೂಪಾಯಿ, ಒಮ್ಮೆ ಕೆಲವೊಂದಿಗೆ 50 ಲಕ್ಷ 60 ಲಕ್ಷ ಬಂದಿದೆ ಅಂತ ಕೇಳ್ಪಟ್ಟೆ. ಸೊ ಅಷ್ಟೆಲ್ಲ ನೋಟಿಸ್ ಬಂದು ಸಹಜವಾಗಿ ಭಯಭೀತ ಆಗ್ತಾನೆ, ಗೊಂದಲಕ್ಕೀಡಾಗ್ತಾನೆ, ಹೆದರಿಕೆ ಆಗುತ್ತೆ, ಏನಪ್ಪ ಮುಂದೆ ಏನು ಮಾಡೋದು ಅಂತ. ಸೊ ಈ ಸಮಸ್ಯೆ ಪರಿಹಾರಕ್ಕೆ ನಾವು ತಜ್ಞರು ನಾವು ಕಂಡುಕೊಂಡಂಥ ತಾತ್ಕಾಲಿಕ ಪರಿಹಾರ ಏನಂತಂದರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಅದರಲ್ಲೂ ಕೇಂದ್ರ ಸರ್ಕಾರಕ್ಕೆ, ಯಾಕಂದರೆ ಇದು ರಾಜ್ಯ ಸರ್ಕಾರ ಕೈಯಲ್ಲಿ ಏನೂ ಇಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನು ನಿಯಮ ರೂಪಿಸಿದೆ ಅದನ್ನು GST ಕಾಯ್ದೆಯಲ್ಲಿ ರಾಜ್ಯ ಸರ್ಕಾರ ಅದನ್ನು ಪರಿಪಾಲನೆ ಮಾಡೋದಷ್ಟೇ ಕೆಲಸ. ವ್ಯಾಪಾರಸ್ಥ ಸಂಘಟನೆಗಳು ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಕೊಟ್ಟರೆ, ಹಣಕಾಸು ಮಂತ್ರಿಗಳು ಅವರಿಗೆ ಮನವಿ ಕೊಡಬೇಕು. ಏನಂತ ಥ್ರೆಶೋಲ್ಡ್ ಲಿಮಿಟ್ ಅಂತಿದೆಯಲ್ಲ, ಅದನ್ನು ನಾವು ನಿರ್ದಿಷ್ಟಪಡಿಸಿದ ಮೊತ್ತದ ಮೇಲ್ಪಟ್ಟಾಗುವಂಥ ಒಂದು ಹಂತ ಇದೆಯಲ್ಲ 40 ಲಕ್ಷ, ಆ 40 ಲಕ್ಷ ಹಂತದ ನಂತರ ಅದನ್ನು ಎಕ್ಸಂಪ್ಷನ್ ಲಿಮಿಟ್ ಅಂತ ಹೇಳ್ತೀವಿ, ಅದನ್ನು ಹೆಚ್ಚಿಗೆ ಮಾಡಬೇಕು ವಿತ್ ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್. 1 ಕೋಟಿ ಇವಾಗ 40 ಲಕ್ಷ ಇದೆ, ಅದನ್ನು 1 ಕೋಟಿವರೆಗೆ ಏರಿಕೆ ಮಾಡಿ ಅದನ್ನು ಪೂರ್ವಾನ್ವಯವಾಗುವಂತೆ, ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅನ್ವಯವಾಗುವಂತೆ ತಾವು ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ತಾವು ಸರ್ಕಾರಕ್ಕೆ ಮನವಿ ಕೊಟ್ಟರೆ ಅದನ್ನು ರಾಜ್ಯ ಸರ್ಕಾರಗಳು ಪರಿಪಾಲನೆ ಮಾಡಿ ಕೊಟ್ಟಂಥ ನೋಟಿಸನ್ನು ವಿಡ್ರಾ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ಜೊತೆಗೆ ಎರಡನೇದು ಏನಿದೆ ಅಂದರೆ ಟ್ಯಾಕ್ಸ್ ಹಾಕಿದರೆ ಸರ್ಕಾರ ಮತ್ತೊಂದು ಮನವಿ ಅಂದರೆ ಈ ಕೆಲವೊಂದು ವಸ್ತುಗಳಿಗೆ, ಈ ಚಪ್ಪಲ್ಲು ಮತ್ತು ರೆಡಿಮೇಡ್ ಗಾರ್ಮೆಂಟ್ಸು ಇವಕ್ಕೆಲ್ಲ ಏನಿದೆ ಅಂತಂದರೆ ಒಂದು ನಿರ್ದಿಷ್ಟಪಡಿಸಿದ ಮೊತ್ತದ ಮೇಲೆ ಒಂದು ರೇಟ್ ಆಫ್ ಟ್ಯಾಕ್ಸು, ಅದಕ್ಕಿಂತ ಕಡಿಮೆ ಇದ್ದಂಥ ಮೊತ್ತದ ಮೇಲೆ ಮತ್ತೊಂದು ರೇಟ್ ಆಫ್ ಟ್ಯಾಕ್ಸ್ ಇದೆ. ಅದನ್ನು ಕೂಡ ಸರ್ಕಾರ ಗಮನಕ್ಕೆ ತಂದು ಆ ಥರ ಒಂದು ವ್ಯವಸ್ಥೆ ತಾವು ಮಾಡ್ಕೋಬಹುದು ಅಂತ ಹೇಳ್ತಾ, ಜೊತೆಗೆ ತಾವು ಯಾರಾದರೂ ಕಾಯಿಪಲ್ಯ ಮಾರ್ಕೆಟ್ ಅಗ್ರಿಕಲ್ಚರ್ ಗೂಡ್ಸ್ ಸೇಲ್ ಮಾಡ್ತಾಯಿದ್ರೆ ಅಂಥವರು, ಅಥವಾ ಸಣ್ಣ ಪುಟ್ಟ ಕಾಳು ಕಡಿ ವ್ಯಾಪಾರಸ್ಥ ಅನ್ಬ್ರ್ಯಾಂಡೆಡ್ ಗೂಡ್ಸ್ ಸೇಲ್ ಮಾಡ್ತಾ ಇದ್ದಂಥವರು ಅವರಿಗೆ ಎಕ್ಸಂಪ್ಷನ್ ಇದೆ. ಈಗ ಕಾಯಿಪಲ್ಯ ಮಾರ್ಕೆಟು ತಮ್ಮ ಹೊಲದಲ್ಲೇ ಬೆಳೆದಂಥ ಕಾಯಿಪಲ್ಯ ಮಾರ್ಕೆಟ್ ಮಾಡಿ ಕಾಯಿಪಲ್ಯ ಮಾರುಕಟ್ಟೆ ಬಂದು ಸೇಲ್ ಮಾಡಿದರೆ ಅವರು UPI ಮುಖಾಂತರ ಪೇಮೆಂಟ್ ರಿಸೀವ್ ಮಾಡಿದರೆ ಅಂಥವ್ರಿಗೆ ಟ್ಯಾಕ್ಸ್ ಇಲ್ಲ. ಅಗ್ರಿಕಲ್ಚರ್ ಗೂಡ್ಸ್ಗೆ ತಾವು ಬೆಳೆದಂತಹ ವಸ್ತುಗಳಿಗೆ ಮಾರುಕಟ್ಟೆ ತಂದು ಮಾರಾಟ ಮಾಡೋದಕ್ಕೆ ಎಕ್ಸಂಪ್ಷನ್ ಲಿಮಿಟಲ್ಲಿ ಬರುತ್ತೆ. ಅದು 40 ಲಕ್ಷ ಅಲ್ಲ 50 ಲಕ್ಷ ಆಗಲಿ 1 ಕೋಟಿ ಆದರೂ ಕೂಡ ಟ್ಯಾಕ್ಸ್ ಇಲ್ಲ, ಅದಕ್ಕೆ GST ಇಲ್ಲ. ಅದೇ ಥರ ಅನ್ಬ್ರ್ಯಾಂಡೆಡ್ ಗೂಡ್ಸು ಅವು ಕೂಡ ತಾವು ಸೇಲ್ ಮಾಡಿದರೆ ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ. ಇನ್ನು ಬ್ರ್ಯಾಂಡ್ ಹಾಕಿ ಅದಕ್ಕೆ ಒಂದು ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಕೊಟ್ಟಿದ್ರೆ ಅದಕ್ಕೆ ಟ್ಯಾಕ್ಸ್ ಬರುತ್ತೆ. ನೀವು ಸಣ್ಣ ಪುಟ್ಟ ಕಾಳು ಕಡೆ ವ್ಯಾಪಾರಸ್ಥರು ಅದನ್ನೇನಾದರೂ ಅನ್ಬ್ರ್ಯಾಂಡ್ ವಿತೌಟ್ ಪ್ಯಾಕ್ ಸೀಲ್ಡ್ ಪ್ಯಾಕ್ ಇದ್ದಿಲ್ಲ ಅಂತ ಸೇಲ್ ಮಾಡಿದ್ದೆ ಅಂತಂದರೆ ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ. ಸೊ ಈ ಥರ ತಾವು ಮಾಡತಕ್ಕಂಥ ವ್ಯಾಪಾರ ಯಾವ ಥರ ನೇಚರ್ ಆಫ್ ಆ್ಯಕ್ಟಿವಿಟಿ ಏನಿದೆ ಅದನ್ನ ಮೊದಲು ತಜ್ಞರ ಮುಖ ಸಮಾಲೋಚಿಸ್ರಿ, ಅದನ್ನು ತಿಳ್ಕೊಳ್ರಿ. ನಿಮ್ಮದು ಕಾಳು ಕಡೆ ವ್ಯಾಪಾರಸ್ತಿದೆ, ಕಾಯಿಪಲ್ಯ ಮಾರ್ಕೆಟ್ ಇದೆ, ಅವ್ರಿಗೆ ಕೂಡ ಬಂದಿರುತ್ತೆ ನೋಟಿಸ್ ಇವಾಗ. ಸೊ ತಾವೇನು ಮಾಡಬೇಕು ಅಂತಂದರೆ ತಮ್ಮದು GST ಪರಿಮಿತಿಯಲ್ಲಿ ಬರುತ್ತಾ ಇಲ್ಲ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅದರ ಮುಖಾಂತರ ಬಂದಿಲ್ಲ ಅಂದರೆ ನೇರವಾಗಿ ರಿಪ್ಲೈ ಕೊಡಲೇಬೇಕು, ಸರ್ಕಾರಕ್ಕೆ ನೋಟಿಸ್ ರಿಪ್ಲೈ ಕೊಡಲೇಬೇಕಾಗತ್ತೆ. ಅದನ್ನು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಸರ್ಕಾರಿ ಒಂದು ಪೇಪರ್ಗೆ ನಾವು ಮಾನ್ಯತೆ ಮಾಡಲೇಬೇಕಾಗತ್ತೆ. ರಿಪ್ಲೈ ಕೊಟ್ಟು ಸರ್ಕಾರಕ್ಕೆ ತಾವು ತಮ್ಮ ಪರಿಮಿತಿ GST ಬರಲ್ಲ ಅಂತೇಳಿ ಮನವರಿಕೆ ಮಾಡಿಕೊಟ್ಟಿದ್ದೆ ಅಂತಂದರೆ ಸರ್ಕಾರ ನೋಟಿಸ್ ವಿಡ್ರಾ ಮಾಡುತ್ತೆ, ತಮ್ಮನ್ನು ಭಯಮುಕ್ತವಾಗಿ ತಾವು ವ್ಯಾಪಾರ ಮಾಡ್ಬೋದು. ಸೊ ಈ ರೀತಿ ಪರಿಹಾರನ ಕೊಡೋದಂದರೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋದು, ತಮ್ಮ ನೇಚರ್ ಆಫ್ ಆ್ಯಕ್ಟಿವಿಟಿ ನೋಡ್ಕೊಳ್ಳೋದು, ಜೊತೆಗೆ ತೆರಿಗೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಸರ್ಕಾರ ನಿಟ್ಟಿನಲ್ಲಿ ಅದನ್ನು ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ವಾಣಿಜ್ಯ ಸಂಘಟನೆಗಳು ಬಹಳ
ಜವಾಬ್ದಾರಿ ಕೆಲಸ ಇದೆ ವಾಣಿಜ್ಯ ಸಂಘಟನೆಗಳಿಗೆ. ಸೊ ವಾಣಿಜ್ಯ ಸಂಘಟನೆಗಳು ವ್ಯಾಪಾರಸ್ಥರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕಂತ ಕೇಳ್ಕೊಳ್ತೀನಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.